2 ಗಂಟೆಯ ಪ್ರಮುಖ ಸುದ್ದಿ. ಇವತ್ತು ಸಿಎಂ ಪಾಲಿಗೆ ನಿರ್ಣಾಯಕ ದಿನ. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರೇನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು. ಅದನ್ನ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ರಲ್ಲ ಸಿಎಂ, ಅದರ ಭವಿಷ್ಯ ಇವತ್ತು ನಿರ್ಧಾರ ಆಗಿದೆ. ಇನ್ನೇನು ಕೆಲವೇ ಕ್ಷಣ ಹೈಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಲಿದೆ. ಮೂಡಾ ಕೇಸ್ನಲ್ಲಿ ರಾಜ್ಯಪಾಲರು ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ಗೆ ಅನುಮತಿ ಕೊಟ್ಟ ಬೆನ್ನಲ್ಲೇ ರಾಜ್ಯಪಾಲರ ನಿರ್ಧಾರವನ್ನ ಪ್ರಶ್ನಿಸಿ ಕೋರ್ಟ್ ಮೆಟ್ಟಿಲೇರಿದ್ರು ಸಿಎಂ. ಆ ಬಗ್ಗೆ ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗುತ್ತೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ. ಇವತ್ತಿನ ಕೋರ್ಟ್ ಆದೇಶ ಏನಾಗುತ್ತೆ ಅದರ ಮೇಲೆ ಸಿಎಂ ಭವಿಷ್ಯ ನಿಂತಿದೆ. 10 ದಿನದ ತಾತ್ಕಾಲಿಕ ರಿಲೀಫ್ ಬಳಿಕ ಇವತ್ತು ಸಿಎಂಗೆ ಟೆನ್ಷನ್. ಮೂಡಾ ಕೇಸ್ನಲ್ಲಿ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿ ನಿರ್ಧಾರವನ್ನು ಪ್ರಶ್ನಿಸಿ ಸಿಎಂ ಕೋರ್ಟ್ ಮೆಟ್ಟಿಲೇರಿದ್ದು, ಆ ಬಗ್ಗೆ ವಾದ ಪ್ರತಿವಾದ ಆಲಿಸಿದ್ದ ಕೋರ್ಟ್ ಆಗಸ್ಟ್ 29ರವರೆಗೆ ಯಾವುದೇ ನ್ಯಾಯಾಲಯಗಳು ಈ ಸಂಬಂಧಪಟ್ಟಂತೆ ಆದೇಶ ಕೊಡೋ ಹಾಗಿಲ್ಲ ಅಂದಿತ್ತು. ಹಾಗಾಗಿ ಇವತ್ತಿನವರೆಗೆ ಸಿಎಂಗೆ ರಿಲೀಫ್ ಇತ್ತು. ಈಗ ಇಂದು ಆಗಸ್ಟ್ 29, ಇನ್ನೇನು ಕೆಲವೇ ಹೊತ್ತಿನಲ್ಲಿ ವಿಚಾರಣೆ ಆರಂಭ ಆಗುತ್ತೆ. ಏನಾಗುತ್ತೆ ಪ್ರಾಸಿಕ್ಯೂಷನ್ ಭವಿಷ್ಯ? ಸಿಎಂ ಪ್ರಾಸಿಕ್ಯೂಷನ್ ನಿಂದ ಬಚಾವಾಗ್ತಾರಾ ಅಥವಾ ರಾಜ್ಯಪಾಲರು ಕೊಟ್ಟಂತಹ ಅನುಮತಿಯನ್ನ ಹೈಕೋರ್ಟ್ ತಿರಸ್ಕರಿಸುತ್ತಾ ಅನ್ನೋದೇ ಸದ್ಯದ ಕುತೂಹಲವಾಗಿದೆ. ಇವತ್ತಿನ ಕೋರ್ಟ್ ಆದೇಶದ ಮೇಲೆ ಸಿಎಂ ಭವಿಷ್ಯ ನಿಂತಿದೆ. ಇನ್ನು ಸಿಎಂ ಪರ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡಿಸಿದ್ದು, ರಾಜ್ಯಪಾಲರ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ವಾದ ಮಂಡಿಸ್ತಾರೆ. ಇನ್ನೇನು ಮಧ್ಯಾಹ್ನ 2:30ಕ್ಕೆ ಕೆಲವೇ ಹೊತ್ತಿನಲ್ಲಿ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ಆರಂಭ ಆಗುತ್ತೆ. ಇನ್ನು ದೂರುದಾರರ ವಿಚಾರಕ್ಕೆ ಬರೋದಾದ್ರೆ ಸ್ನೇಹಮಯಿ ಕೃಷ್ಣ ಪರ ವಕೀಲೆ ಲಕ್ಷ್ಮೀ ಅಯ್ಯಂಗಾರ್ ವಾದ, ಮತ್ತೊಬ್ಬ ದೂರುದಾರ ಪ್ರದೀಪ್ ಪರ ಪ್ರಭುಲಿಂಗ್ ನಾವದಗಿ ವಾದ, ಇನ್ನು ಟಿಜೆ ಅಬ್ರಹಾಂ ಪರ ರಂಗನಾಥ್ ರೆಡ್ಡಿ ವಾದ ಮಾಡಲಿದ್ದು ಭಾರಿ ಕುತೂಹಲ ಮೂಡಿಸ್ತಾ ಇದೆ ಈ ವಾದ ಪ್ರತಿವಾದ. ರಾಜ್ಯ ಸಂಪುಟ ಕೂಡ ಸಲಹೆಯನ್ನ ಕೊಟ್ಟಿತ್ತು, ಅದನ್ನ ರಾಜ್ಯಪಾಲರು ಪರಿಗಣಿಸಿಲ್ಲ ಎನ್ನುವುದು ಸಿಎಂ ಪರ ವಕೀಲರ ವಾದ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದು ಅದಕ್ಕೆ ಸೂಕ್ತ ಕಾರಣವನ್ನ ನೀಡಿಲ್ಲ. ಇದೆಲ್ಲ ರಾಜಕೀಯ ಉದ್ದೇಶದಿಂದ ಆಗಿದೆ, ರಾಜಕೀಯ ಉದ್ದೇಶಕ್ಕಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅಂತ ಸಿಎಂ ಪರ ವಕೀಲರು ವಾದಿಸ್ತಾ ಇರೋ. ಆದ್ರೆ ರಾಜ್ಯಪಾಲರ ಆದೇಶ ಸರಿಯಾಗಿದೆ ಅನ್ನೋದು ತುಷಾರ್ ಮೆಹ್ತಾ ವಾದ. ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರ ವಾದ, ವಿವರವಾದ ವಾದ ಮಂಡನೆ ಮಾಡೋದಾಗಿ ಹೇಳಿದ್ರು ಮೆಹ್ತಾ. ವಿಚಾರಣೆ ನಡೆಸಿ ಹಾಗಿದ್ರೆ ಇವತ್ತೇ ಹೈಕೋರ್ಟ್ ತೀರ್ಪು ಪ್ರಕಟಿಸುತ್ತಾ? ಇದು ಈಗ ಸದ್ಯಕ್ಕೆ ಕುತೂಹಲವನ್ನ ಮೂಡಿಸ್ತಾ ಇರುವಂತಹ ವಿಚಾರ. ಕೆಸರೆ ಗ್ರಾಮದ 3 ಎಕರೆ 16 ಗುಂಟೆ ಜಮೀನಿಗೆ ಸಂಬಂಧಪಟ್ಟಂತೆ ಮೂಡಾ ವಶಕ್ಕೆ ಪಡೆದಂತಹ ಸಂದರ್ಭದಲ್ಲಿ ಅದಕ್ಕೆ ಬದಲಿ ನಿವೇಶನ ಕೊಡೋ ವಿಚಾರಕ್ಕೆ ಎಷ್ಟು ದೊಡ್ಡ ಹಗರಣ ಆಯಿತು. ಇವತ್ತಿನ ಹೈಕೋರ್ಟ್ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ. ಏಕಸದಸ್ಯ ಪೀಠದ ವಿಚಾರಣೆ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಸಿದ್ದರಾಮಯ್ಯ ಅವರಿಗೆ ಭಾರಿ ಮಹತ್ವದ ದಿನ ಇವತ್ತು. ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟ ಬೆನ್ನಲ್ಲೇ ಅದನ್ನ ವಿರೋಧಿಸಿ ಹೈಕೋರ್ಟ್ ಮೆಟ್ಟಿಲೇರೇನಿದ್ದಾರೆ. ಇವತ್ತು ಹಾಗಿದ್ರೆ ವಾದ ಮುಂದುವರಿಯುತ್ತಾ ಅಥವಾ ಇವತ್ತೇ ಏನಾದರೂ ತೀರ್ಪು ಹೊರಬೀಳುವಂತಹ ಸಾಧ್ಯತೆಗಳಿದೆಯಾ? ಎಷ್ಟು ಕ್ರೂಷಿಯಲ್ ಇವತ್ತಿನ ಹೈಕೋರ್ಟ್ ವಿಚಾರಣೆ? ಪ್ರತಿಮಾ, ಸಿಎಂ ಸಿದ್ದರಾಮಯ್ಯ ಅವರ ಪಾಲಿಗೆ ಇವತ್ತು ಹೈಕೋರ್ಟ್ನಲ್ಲಿ ನಡೆಯುವಂತಹ ವಿಚಾರಣೆ ಮತ್ತು ಹೊರಗೆ ಬರುವಂಥ ತೀರ್ಪು ಅತ್ಯಂತ ಪ್ರಮುಖವಾಗಿರುವಂಥದ್ದು. ಯಾಕೆಂದರೆ ಮೂಡಾ ಹಂಚಿಕೆ ಮಾಡಿರುವಂಥ ಸೈಟ್ಗಳ ವಿಚಾರದಲ್ಲಿ ಮೂಡಾ ಸಿಎಂ ಪತ್ನಿಯವರಿಗೆ 14 ಸೈಟ್ಗಳನ್ನೇ ನೀಡಲಾಗಿದೆ. ಅದು ಕಾನೂನು ಬಾಹಿರವಾದಂಥ ಆದೇಶ ಆಗಿದೆ. ಇಲ್ಲೊಂದು ಕಡೆ ಸಿದ್ದರಾಮಯ್ಯ ಅವರು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಒತ್ತಡವನ್ನು ಹಾಕಿ ಪ್ರಭಾವವನ್ನು ಬೀರಿ ಈ ಸೈಟ್ಗಳನ್ನು ತನ್ನ ಪತ್ನಿಯ ಹೆಸರಿಗೆ ಕೊಡಿಸಿದ್ದಾರೆ ಅನ್ನುವಂಥದ್ದು ಪ್ರಮುಖವಾದಂಥ ಆರೋಪ ಇರುವಂಥದ್ದು. ಈ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಟಿಜೆ ಅಬ್ರಾಮ್ ಅವರು ಒಂದು PCR ದಾಖಲು ಮಾಡಿ
ಮಾಡಿದ್ರು ಸೆಷನ್ ಕೋರ್ಟ್ನಲ್ಲಿ. ಈ ಸಂದರ್ಭದಲ್ಲಿ ಅವರು ರಾಜ್ಯಪಾಲರಿಗೆ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬೇಕು ಅಂತೇಳಿ ಒಂದು ಮನವಿಯನ್ನು ಸಲ್ಲಿಸಿದ್ರು. ಆ ಮನವಿಯನ್ನು ರಾಜ್ಯಪಾಲರು ಪುರಸ್ಕಾರ ಮಾಡಿ ಏನೋ ಒಂದು ಆದೇಶವನ್ನು ಮಾಡಿದ್ದಾರೆ. ಆ ಒಂದು ಆದೇಶ ಅಂದರೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ರಾಜ್ಯಪಾಲರು, ಅದು ಕಾನೂನು ಬಾಹಿರುವಂಥ ಆದೇಶ, ಅದನ್ನು ರದ್ದು ಮಾಡಬೇಕು ಅಂತೇಳಿ CM ಸಿದ್ದರಾಮಯ್ಯ ಅವರು ಅಂದರೆ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಕಳೆದ ಅಂದರೆ ಆಗಸ್ಟ್ 19ರಂದು ಏನು ವಿಚಾರಣೆಗೆ ಬಂದಿತ್ತು. ಆ ಸಂದರ್ಭದಲ್ಲಿ CM ಸಿದ್ದರಾಮಯ್ಯ ಅವರ ಪರವಾಗಿ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾದಂಥ ಅಭಿಷೇಕ್ ಮನು ಸಿಂಘವಿ ಅವರು ವಾದ ಮಾಡುವ ಮೂಲಕ ಎಲ್ಲೊಂದು ಕಡೆ ಮಧ್ಯಂತರ ಆದೇಶವನ್ನು ಪಡ್ಕೊಳ್ಳಲು ಯಶಸ್ವಿಯಾಗಿದ್ದರು. ಅದರಲ್ಲಿ ಅವರ ಪ್ರಮುಖವಾದಂಥ ವಾದ ಏನಂದರೆ, ಎಲ್ಲೊಂದು ಕಡೆ ಸಿದ್ದರಾಮಯ್ಯನವರು ಈ ಒಂದು ಸೈಟ್ ಹಂಚಿಕೆ ವಿಚಾರದಲ್ಲಿ ನೇರವಾಗಿ ಯಾವುದೇ ರೀತಿಯಾದಂಥ ಆದೇಶವನ್ನು ಮಾಡಿಲ್ಲ. ಅವರು ಅಧಿಕಾರದ ಅವಧಿಯಲ್ಲಿ ಯಾವುದೇ ಅಂದರೆ ಅವರ ಅಧಿಕಾರವನ್ನು ಡೆಲಿಬರೇಟ್ ಅಂದರೆ ಪವರ್ ಡೆಲಿಬರೇಟ್ ಮಾಡುವಂಥ ವಿಚಾರದಲ್ಲಿ ಯಾವುದೇ ಆದೇಶವನ್ನು ಮಾಡಿಲ್ಲ. ಹಾಗಾಗಿ ಸಿದ್ದರಾಮಯ್ಯ ಅವರು ನೇರವಾದಂಥ ಪಾತ್ರ ಇಲ್ಲ ಅನ್ನುವಂಥದ್ದು. ಮತ್ತು ಎಲ್ಲೇ ಒಂದು ಕಡೆ ರಾಜ್ಯಪಾಲರು ಆದೇಶವನ್ನು ಮಾಡುವಂಥ ಸಂದರ್ಭದಲ್ಲಿ ಕ್ಯಾಬಿನೆಟ್ ಏನೋ ಒಂದು ಸಲಹೆಯನ್ನು ಕೊಟ್ಟಿತ್ತು, ಆ ಸಲಹೆಯನ್ನು ಪುರಸ್ಕರಿಸಿಲ್ಲ. ಅಂದರೆ 100 ಪುಟಗಳಿಗೆ ಹೆಚ್ಚಿನ ಅನ್ನೋ ಒಂದು ಸಲಹೆಯನ್ನು ಕೊಡಲಾಗಿತ್ತು. ಅದರಲ್ಲಿ ಸಾಕಷ್ಟು ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗಳ ಒಂದು ಸೈಟೇಷನ್ಗಳನ್ನ ಹಾಕಲಾಗಿತ್ತು. ಆದರೆ ಯಾವುದನ್ನು ಕೂಡ ಅವರು ಪರಿಗಣನೆಗೆ ತೆಗೆದುಕೊಳ್ಳದೆ ಅವರಿಗೆ ಬೇಕಾದಂಥ ಆದೇಶವನ್ನು ಮಾತ್ರ ಅಂದರೆ ಸೈಟೇಷನನ್ನು ಮಾತ್ರ ಪರಿಗಣನೆ ಮಾಡಿಕೊಂಡು ಈ ರೀತಿ ಆದೇಶ ಮಾಡುವಂಥದ್ದರೆ ಅದು ಕಾನೂನು ಬಾಹಿರವಾಗಿದೆ. ಈ ರೀತಿಯಾದಂಥ ಆದೇಶ ಕೊಡುವಂಥದ್ದು ಸರಿಯಲ್ಲ. ಈ ರಾಜ್ಯಪಾಲರು ಕೊಟ್ಟಿರುವಂಥ ಪ್ರಾಸಿಕ್ಯೂಷನ್ ಅನುಮತಿಯನ್ನು ರದ್ದು ಮಾಡಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡಿದರು. ಸೊ ಅದೇ ಸಂದರ್ಭದಲ್ಲಿ ರಾಜ್ಯಪಾಲರ ಪರವಾಗಿ ಸುಪ್ರೀಂ ಕೋರ್ಟ್ನ ಸಾಲಿಸಿಟರಿ ಜನರಲ್ ತುಷಾರ್ ಮೆಹ್ತಾ ಅವರು ಹಾಜರಾಗಿ, ಇಲ್ಲ ರಾಜ್ಯಪಾಲರು ಮಾಡಿರುವಂಥದ್ದು ಕಾನೂನು ಪರವಾಗಿದೆ ಅಂದರೆ ದೂರದಾರರು ಕೊಟ್ಟಂಥ ದಾಖಲೆಗಳನ್ನು ಪರಿಶೀಲನೆ ಮಾಡಿದರೆ ಅದರಲ್ಲಿ ಸಾಕಷ್ಟು ಮೆಟೀರಿಯಲ್ ಎವಿಡೆನ್ಸ್ಗಳಿದೆ. ಇದನ್ನು ಕೇವಲ ಇದು ಅಂದರೆ ಮುಂದೆ ಟ್ರಯಲ್ಗಲ್ಲ, ಇನ್ವೆಸ್ಟಿಗೇಷನ್ಗೆ ಕೊಟ್ಟಿರುವಂಥದ್ದು ಅದು ಸರಿಯಾಗಿ ಕೊಟ್ಟಿದ್ದಾರೆ. ಆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ವಾದವನ್ನು ಮಾಡಲಿಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಕಾನೂನಲ್ಲಿ ಅವಕಾಶಗಳಿದೆ, ಅದನ್ನು ಮಂಡಿಸ್ತೇನೆ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದರು. ಈ ಸಂದರ್ಭದಲ್ಲಿ ದೂರದಾರರು ಮೂವರೇಂದರೆ ಪ್ರದೀಪ್ ಕುಮಾರ್ ಆಗಲಿ ಅಥವಾ ಏನೋ TJ ಅಬ್ರಾಮ್ ಮತ್ತು ಸ್ನೇಹಮಯಿ ಕೃಷ್ಣ ಇವರ ಮೂವರ ಪರ ವಕೀಲರುಗಳು ಕೂಡ ಕೋರ್ಟ್ ಮುಂದೆ ಹಾಜರಾಗಿ ಯಾವುದೇ ಕಾರಣಕ್ಕೂ CM ಅವರ ಮನವಿ ಏನಿದೆ ಅಂದರೆ ಪ್ರಾಸಿಕ್ಯೂಷನ್ ಆದೇಶವನ್ನು ರದ್ದು ಮಾಡುವಂಥದ್ದೇನಿದೆ ಅದನ್ನು ಮಾಡಬಾರ್ದು ಅನ್ನುವಂಥ ಒಂದು ವಾದವನ್ನು ಮಾಡಿಸಿದ್ರು. ಆದರೆ ಕಳೆದ 19ನೇ ತಾರೀಕು ನಡೆದಂಥ ವಿಚಾರಣೆ ಸಂದರ್ಭದಲ್ಲಿ ಹೈಕೋರ್ಟ್ ನ್ಯಾಯಮೂರ್ತಿ ಆದಂಥ M ನಾಗಪ್ರಸನ್ನ ಅವರು ಅಂದರೆ ಇದು ಒಂದು ಪ್ರಮುಖವಾದಂಥ ವಿಚಾರ ಆಗಿರುವಂಥದ್ದು. ಇದು ಇಲ್ಲಿ ಅಂದರೆ ತೀರ್ಮಾನ ಆಗುವವರೆಗೂ ಕೂಡ ಸೆಷನ್ಸ್ ಕೋರ್ಟ್ನಲ್ಲಿ ಏನು PCR ಪೆಂಡಿಂಗ್ ಇದೆ ಅಂದರೆ ಅಲ್ಲಿ ಸ್ನೇಹಮಯಿ ಕೃಷ್ಣ ಅವರ ಪರ ಅಂದರೆ ಅವ್ರು ಸಲ್ಲಿಸಿದಂಥ ಅರ್ಜಿ ಅಂತಿಮ ಏನೋ ವಾದ ಸಂಪೂರ್ಣವಾಗಿ ಆಲಿಸಿ ಇನ್ನೇನು 20ನೇ ತಾರೀಕು ಆದೇಶ ಹೊರಗೆ ಬರಬೇಕಾಗಿತ್ತು. ಅಂತಹ ಆದೇಶಕ್ಕೆ ತಡೆಯನ್ನು ಕೊಟ್ಟಿದ್ದರು. ಅಂದರೆ ಈ ಹೈಕೋರ್ಟ್ನಲ್ಲಿ ಒಂದು ಇದು ಸಂಬಂಧಪಟ್ಟಂತೆ ಒಂದು ಅಂತಿಮ ತೀರ್ಪು ಬರೋವರೆಗೂ ಕೂಡ ಯಾವುದೇ ಆದೇಶವನ್ನು ಮಾಡಬಾರ್ದು, ಅದಕ್ಕೆ ಸಂಬಂಧಪಟ್ಟಂತೆ ಮುಂದೂಡಬೇಕು ಅನ್ನುವಂಥ ಏನು ಮಧ್ಯಂತರ ಆದೇಶವನ್ನು ಕೊಟ್ಟಿದ್ದರು. ಆ ಒಂದು ಆದೇಶದ ಮೇರೆಗೆ ಸೆಪ್ಟೆಂಬರ್ 2ಕ್ಕೆ ಆ ಒಂದು ಅರ್ಜಿಯನ್ನು ಮುಂದೂಡಿಕೆ ಮಾಡಿರುವಂಥದ್ದು. ಆದರೆ ಇವತ್ತು ಹೈಕೋರ್ಟ್ನಲ್ಲಿ ನಡೆಯುವಂಥ ವಾದ ಪ್ರತಿವಾದ ಏನಿದೆ ಅದು CM ಅವರ ಪಾಲಿಗೆ ತುಂಬ ಅಂದರೆ ಕ್ರೂಷಿಯಲ್ ಆಗಿದೆ. ಯಾಕೆಂದರೆ ಇವತ್ತು ಏನಾದರೂ ರಾಜ್ಯಪಾಲರು ಕೊಟ್ಟಂಥ ಪ್ರಾಸಿಕ್ಯೂಷನ್ ಅನುಮತಿ ಸರಿ ಇದೆ ಅನ್ನುವಂಥದ್ದಾದರೆ ಅವರ ವಿರುದ್ಧ FIR ದಾಖಲಾಗುತ್ತೆ. ಲೋಕಾಯುಕ್ತ ಪೊಲೀಸರು CM ಅವರ ವಿರುದ್ಧ ತನಿಖೆಯನ್ನು ಮಾಡಬೇಕಾಗುತ್ತೆ. ಅದಾದ ನಂತರ ನೋಟಿಸ್ ಕೊಟ್ಟು ವಿಚಾರಣೆ ಮಾಡುವಂಥದ್ದು, ಹೀಗೆ ಒಂದು ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಏನು ಬರುತ್ತೆ ತನಿಖೆ ಅದನ್ನು ಎದುರಿಸಬೇಕಾಗುತ್ತೆ. ಸೊ ಹಾಗಾಗಿ ಅಥವಾ ಅಂತಹ ಒಂದು ಕ್ರೂಷಿಯಲ್ ಏನು ಪರಿಸ್ಥಿತಿಯನ್ನು ಎದುರಿಸಬಾರ್ದು ನಿಟ್ಟಿನಲ್ಲಿ CM ಸಿದ್ದರಾಮಯ್ಯ ಅವರು ಆದಷ್ಟು ಹೈಕೋರ್ಟ್ನಲ್ಲಿಯೇ ರಾಜ್ಯಪಾಲರ ಆದೇಶವನ್ನು ರದ್ದು ಮಾಡಬೇಕು ಅಥವಾ ಸರಿ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಹಾಗಾಗಿ ಕಳೆದ 19ನೇ ತಾರೀಕು ನಡೆದಂಥದ್ದು ಕೇವಲ ಮಧ್ಯಂತರ ಆದೇಶಕ್ಕೆ ಒಂದಷ್ಟು ಸಾರಾಂಶದ ರೀತಿ ಸಣ್ಣ ಮಟ್ಟದ ಏನು ವಾದ ಪ್ರತಿವಾದ ನಡೆದಿತ್ತು. ಆದರೆ ಇವತ್ತು ನಡೆಯುವಂಥದ್ದು ಆನ್ ಮೆರಿಟ್ ವಿವರವಾದಂಥ ವಾದ ಪ್ರತಿವಾದವನ್ನು ಆಲಿಸ್ತಾರೆ. ಹಾಗಾಗಿ ಇವತ್ತು ಅಭಿಷೇಕ್ ಮನು ಸಿಂಘವಿ ಅವರು CM ಪರ ಏನು ವಾದ ಮಾಡ್ತಾರೆ ಮತ್ತು ತುಷಾರ್ ಮೆಹ್ತಾ ಅವರು ರಾಜ್ಯಪಾಲರ ಪರವಾಗಿ ಏನು ವಾದವನ್ನು ಮಾಡ್ತಾರೆ, ಈ ವಾದವನ್ನು ಆಲಿಸಿದ ನಂತರ ಆದೇಶ ಏನು ಬರುತ್ತೆ ಅನ್ನೋಂಥದ್ದು ಭಾರಿ ಕುತೂಹಲ ಇರುವಂಥದ್ದು. ಹಾಗಾಗಿ ಇವತ್ತಿನ ಆದೇಶ CM ಸಿದ್ದರಾಮಯ್ಯ ಅವರ ಪಾಲಿಗೆ ಅತ್ಯಂತ ಕ್ರೂಷಿಯಲ್ ಆದಂಥ ವಿಚಾರ ಅಂತಲೇ ಹೇಳ್ಬೋದು. ಪ್ರತಿಮಾ. ರಮೇಶ್, ಈಗ ತುಷಾರ್ ಮೆಹ್ತಾ ಅವರು ಅವತ್ತೇ ಹೇಳಿದ್ರು ವಿವಾದವನ್ನು ಅಂದರೆ ಈ ವಿವರವಾದಂಥ ಒಂದು ವಾದವನ್ನು ಮಂಡನೆ ಮಾಡ್ತೀನಿ ಅಂತ ಹೇಳಿ. ಇವತ್ತು ಅವರ ವಾದ ಜೊತೆಗೆ ಸಿಂಘವಿ ಅವರ ವಾದ ಅಷ್ಟೇನಾ ಅಥವಾ ಈ ಸ್ನೇಹಮಯಿ ಕೃಷ್ಣ ಜೊತೆಗೆ ಪ್ರದೀಪ್ ಇವರೆಲ್ಲರೂ ಕೂಡ ದೂರುದಾರರೇನಿದ್ರು ಅವರ ಪರವಾದಂತಹ ವಾದಗಳಿಗೆ ಕೂಡ ಅವಕಾಶಗಳು ಇರ್ತವ ಈ ವಿಚಾರಣೆಯಲ್ಲಿ ಅಂತ? ಖಂಡಿತ ಇರುತ್ತೆ. ಯಾಕೆಂದರೆ ಇಲ್ಲಿ ಪ್ರಮುಖವಾಗಿ ಇವತ್ತು ಒಂದಷ್ಟು ಏನು ಕುತೂಹಲ ಮೂಡಿಸಿರುವಂಥದ್ದು ಅಭಿಷೇಕ್ ಮನು ಸಿಂಘವಿ ಅವರ ವಾದ. CM ಪರವಾಗಿ ವಾದ ಮಂಡನೆ ಮಾಡಲಿಕ್ಕೆ ಏನು ಬರ್ತಾ ಇದ್ದಾರೆ, ಅವರು ರಾಜ್ಯಪಾಲರು ಮಾಡಿರುವಂಥ ಆದೇಶ ಏನಿದೆ ಅದು ಕಾನೂನು ಬಾಹಿರವಾಗಿರುವಂಥದ್ದು, ಸಂವಿಧಾನ ವಿರೋಧಿ ಆಗಿರುವಂಥದ್ದು ಅನ್ನುವಂಥದ್ದನ್ನ ವಾದವನ್ನು ಮಾಡ್ತಾರೆ. ಆದರೆ ರಾಜ್ಯಪಾಲರು ಯಾವುದೇ ಒಂದು ಏನು ಆದೇಶವನ್ನು ಮಾಡಬೇಕು ಅಥವಾ ಯಾವುದೇ ಒಂದು ಏನು ನಿರ್ಧಾರ ತೆಗೆದುಕೊಳ್ಬೇಕು ಅಂತಂದರೆ ರಾಜ್ಯ ಕ್ಯಾಬಿನೆಟ್ನ ಸಲಹೆ ಸೂಚನೆಯ ಮೇರೆಗೆ ಮಾಡಬೇಕಾಗುತ್ತೆ. ಆದರೆ ಅದೇ ರೀತಿ ಕ್ಯಾಬಿನೆಟ್ ಕೊಟ್ಟಂಥ ಸೂಚನೆಯನ್ನು ಅವರು
ಪರಿಗಣಿಸಿಲ್ಲ. ಅವರು ಯಾವ ಕಾರಣಕ್ಕಾಗಿ ಈ ಒಂದು ದೂರುಗಳನ್ನು ರಿಜೆಕ್ಟ್ ಮಾಡಬೇಕು, ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ರಿಪೋರ್ಟನ್ನು ಕೊಟ್ಟಿದ್ರು, ಅದನ್ನು ಪರಿಗಣನೆ ಮಾಡಿಲ್ಲ ಅನ್ನುವಂಥದ್ದು. ಸೊ ಹಾಗಾಗಿ ರಿಪೋರ್ಟ್ನಲ್ಲಿ ಏನೆಲ್ಲ ಉಲ್ಲೇಖವನ್ನು ಮಾಡಿ ರಾಜ್ಯಪಾಲರಿಗೆ ಕಳಿಸಿದ್ರು ಆ ಸಂಬಂಧಪಟ್ಟಂತೆ ವಾದವನ್ನು ಮಂಡಿಸ್ತಾರೆ. ಸೊ ಅತ್ಯಂತ ಪ್ರಮುಖವಾಗಿ ಇರುವಂಥದ್ದು ಇವತ್ತು ಅಭಿಷೇಕ್ ಮನು ಸಿಂಘ್ವಿ ಮತ್ತು ತುಷಾರ್ ಮೆಹ್ತಾ ಅವರ ವಾದ. ತುಷಾರ್ ಮೆಹ್ತಾ ಅವರು ಹೇಳ್ತಾ ಇದ್ರು, ಕಳೆದ ವಿಚಾರಣೆ ಸಂದರ್ಭದಲ್ಲಿ ಹೌದು ರಾಜ್ಯಪಾಲರು ತೆಗೆದುಕೊಂಡಂಥ ನಿರ್ಧಾರ ಸರಿಯಾಗಿದೆ, ಅದರಲ್ಲಿ ಕಾರಣವನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಎಲ್ಲ ಕಾನೂನಾತ್ಮಕವಾಗಿ ಪರಿಗಣನೆ ಮಾಡಿ ದಾಖಲೆಗಳನ್ನು ಪರಿಗಣನೆ ಮಾಡಿದ್ದಾರೆ, ಮತ್ತು ಅದರಲ್ಲಿ ಅನುಮತಿಯನ್ನು ಕೊಡಲಿಕ್ಕೆ ಸಾಕಷ್ಟು ಮೆಟೀರಿಯಲ್ಗಳು ಇದೆ ಅನ್ನುವಂಥದ್ದನ್ನು ಹೇಳಿದರು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ವಿಸ್ತಾರವಾದಂಥ ವಾದವನ್ನು ಮಂಡಿಸ್ತೇನೆ ಅನ್ನುವಂಥದ್ದು. ಹಲವು ಹೈಕೋರ್ಟ್ಗಳು ಕೊಟ್ಟಂಥ ತೀರ್ಪುಗಳಾಗಲಿ ಅಥವಾ ಸುಪ್ರೀಂ ಕೋರ್ಟ್ ಕೊಟ್ಟಂಥ ತೀರ್ಪುಗಳಾಗಲಿ ಅಥವಾ ಇನ್ನೂ CRPC ಏನು ಹೇಳ್ತದೆ ಅನ್ನುವಂಥದ್ದಾಗಲಿ, ಮತ್ತು ಸಂವಿಧಾನದಲ್ಲಿ ಈ ಸಂಬಂಧಪಟ್ಟಂತೆ ಏನೆಲ್ಲ ಅವಕಾಶಗಳಿದೆ ಅನ್ನೋಂಥ ಸಂಬಂಧಪಟ್ಟಂತೆ ವಿವರವಾದಂಥ ವಾದವನ್ನು ಮಂಡಿಸ್ತೇನೆ ಅಂತಿರುವಂಥದ್ದು. ಅಂದರೆ ಅದರ ಜೊತೆಗೆ ದೂರುದಾರರ ಪರ ವಕೀಲರುಗಳು ಕೂಡ ವಾದವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಅವರು ಕೂಡ ಅವರಿಗೂ ಕೂಡ ನೋಟಿಸನ್ನು ಜಾರಿ ಮಾಡಲಾಗಿತ್ತು. ಮುಂದಿನ ಹಂತದಲ್ಲಿ ರಿಟರ್ನ್ ಅಬ್ಜೆಕ್ಷನನ್ನು ಸಲ್ಲಿಸಿ, ನಿಮ್ಮ ವಾದ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ರಿಟರ್ನ್ ಅಬ್ಜೆಕ್ಷನ್ ಸಲ್ಲಿಸಿ ಅಂತ ಕೂಡ ಹೇಳಿತ್ತು. ಹಾಗಾಗಿ ಆ ರಿಟರ್ನ್ ಅಬ್ಜೆಕ್ಷನ್ ಏನಿದೆ ಅದು ಮತ್ತೆ ಓರಲ್ ಆಗಿ ಮಾಡುವಂಥ ಆರ್ಗ್ಯುಮೆಂಟ್ಗಳೇನಿದೆ ಇದೆಲ್ಲವನ್ನು ಕೂಡ ಪರಿಗಣನೆ ಮಾಡುತ್ತೆ ಇವತ್ತು ಕೋರ್ಟ್. ಹಾಗಾಗಿ ಇವತ್ತು ಸಾಮಾನ್ಯವಾಗಿ ದೂರುದಾರ ಪರ ವಕೀಲರುಗಳು ಇಲ್ಲ ಇದು ಸರಿ ಇದೆ ಅನ್ನುವಂಥದ್ದನ್ನ ಮಂಡನೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಅಭಿಷೇಕ್ ಮನು ಸಿಂಘ್ವಿ ವರ್ಸಸ್ ತುಷಾರ್ ಮೆಹ್ತಾ ಅವರ ನಡುವಿನ ವಾದ ಪ್ರತಿವಾದ ಏನಿದೆ ಅದು ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು. ಯಾಕೆಂದರೆ ಇದೊಂದು ಸಂವಿಧಾನಾತ್ಮಕ ವಿಚಾರ ಆಗಿರುವುದರಿಂದ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಕಾನೂನು ಪರಿಣಿತರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೋರ್ಟು ಈ ವಿಷಯವನ್ನು ಹೇಗೆ ಅರ್ಥೈಸಿಕೊಳ್ತದೆ ಅನ್ನುವಂಥದ್ದು. ಸೊ ಈ ಹಿಂದೆ ಹಲವು ಪ್ರಕರಣಗಳು ಇದೇ ರೀತಿ ಆದ ಸಂದರ್ಭದಲ್ಲಿ ಕೆಲವೊಂದು ಪ್ರಕರಣಗಳಲ್ಲಿ ರಾಜ್ಯಪಾಲರು ಕೊಟ್ಟಂಥ ಆದೇಶವನ್ನು ಎತ್ತಿ ಹಿಡಿದಿರೋದುಂಟು, ಅಥವಾ ಇನ್ನೂ ಕೆಲವು ಪ್ರಕರಣಗಳಲ್ಲಿ ವಾಪಸ್ ರೀಕನ್ಸಿಡರೇಷನ್ ಮಾಡಿ ಅಂತೇಳಿ ವಾಪಸ್ ಕಳಿಸಿರೋದು ಉಂಟು. ಸೊ ಹೀಗಾಗಿ ಈ ಪ್ರಕರಣದಲ್ಲಿ ಏನು ಆದೇಶ ಹೊರಗೆ ಬರ್ತದೆ ಅನ್ನುವಂಥದ್ದು ಕೂಡ ಭಾರಿ ಕುತೂಹಲ ಮೂಡಿಸಿರುವಂಥದ್ದು. ಸೊ ಒಂದು ವೇಳೆ ಇನ್ನೂ ಒಂದು ವಿಚಾರ ಹೇಳಬೇಕು ಅಂದರೆ ಪ್ರತಿಮಾ, ಇಲ್ಲಿ ಹೈಕೋರ್ಟ್ನಲ್ಲಿ ಯಾವುದೇ ಆದೇಶ ಬಂದರೂ ಕೂಡ ಸೋತಂತ ಪಕ್ಷಗಾರರು ಇದನ್ನು ಸುಪ್ರೀಂ ಕೋರ್ಟ್ಗೆ ತನಕ ತೆಗೆದುಕೊಂಡು ಹೋಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಹಾಗಾಗಿ CM ಸಿದ್ದರಾಮಯ್ಯ ಅವರು ಏನಾದರೂ ಮಾಡಿ ರಾಜ್ಯಪಾಲರ ಆದೇಶ ಏನು ಕೊಟ್ಟಿದ್ದಾರೆ ಅದು ಸರಿಯಿಲ್ಲ ಅಂತೇಳಿ ಹೈಕೋರ್ಟ್ನಲ್ಲಿ ಒಂದು ತಮ್ಮ ವಕೀಲರ ಮೂಲಕ ವಾದ ಮಂಡನೆ ಮಾಡಿ ಈ ಒಂದು ಸುಳಿಯಿಂದ ಹೊರಗಡೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಸೊ ಇವತ್ತಿನ ವಾದ ಪ್ರತಿವಾದ ಏನಾಗಿರುತ್ತೆ, ಅದಕ್ಕೆ ನ್ಯಾಯಪೀಠ ಯಾವ ರೀತಿಯಾದಂಥ ಆದೇಶವನ್ನು ಕೊಡುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಇಡೀ ರಾಜ್ಯ ಕುತೂಹಲದಿಂದ ಕಾಯ್ತಾ ಇರುವಂತಹ ವಿಚಾರ. ಪ್ರತಿಮಾ. ಎಸ್ ರಮೇಶ್, ನಿಜಕ್ಕೂ ಕೂಡ ಬಹಳ ಕುತೂಹಲ. ತಾವು ಹೇಳ್ದಂಗೆ ಇವತ್ತೇನಾಗುತ್ತೆ ಅನ್ನೋದ್ರ ಮೇಲೆ ಮುಂದಿನ ಹೆಜ್ಜೆ ಹೇಗಿಡ್ತಾರೆ ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ. ಸಾಧ್ಯತೆಗಳು ಏನು ತಾವು ಹೇಳ್ತಾ ಇದ್ರಿ, ಒಂದು ರದ್ದು ಮಾಡಬಹುದು, ಇಲ್ಲ ರೀಕನ್ಸಿಡರ್ ಮಾಡಿ ಅಂತ ಹೇಳ್ಬೋದು, ಅಥವಾ ಅದನ್ನ ರಾಜ್ಯಪಾಲರ ಆದೇಶವನ್ನ ಎತ್ತಿ ಹಿಡಿಬಹುದು ಅಂತ. ಒಂದೊಮ್ಮೆ ರಾಜ್ಯಪಾಲರ ಆದೇಶವನ್ನ ಎತ್ತಿ ಹಿಡಿದಿದ್ದೇ ಆದ್ರೆ ಆಗ ಮುಂದೇನು ಪ್ರಾಸಿಕ್ಯೂಷನ್ ಆರಂಭ ಆಗತ್ತಾ, ವಿಚಾರಣೆಗೆ ಅನುಮತಿ ಕೊಟ್ಟಂತೇನ, ಅಥವಾ ಸಿದ್ದರಾಮಯ್ಯನವರು ಮತ್ತೆ ಅದನ್ನ ಪ್ರಶ್ನಿಸಿ ಮುಂದಿನ ಕೋರ್ಟ್ಗಳಲ್ಲಿ ಪ್ರಶ್ನಿಸುವಂತ ಸಾಧ್ಯತೆಗಳಿರುತ್ತೆ? ಏನು ಅವಕಾಶ ಇದೆ ಕಾನೂನಾತ್ಮಕವಾಗಿ ಇವತ್ತಿನ ತೀರ್ಪಿನ ಮೇಲೆ ಅಂತ? ಖಂಡಿತ ಪ್ರತಿಮಾ, 3 ಅವಕಾಶಗಳಿದೆ. ಒಂದು, ರಾಜ್ಯಪಾಲರು ಕೊಟ್ಟಂಥ ಆದೇಶ ಸರಿ ಇದೆ ಅಂತೇಳಿ ಅದನ್ನು ಎತ್ತಿ ಹಿಡಿಯುವಂಥದ್ದು, ಅಥವಾ ರಾಜ್ಯಪಾಲರು ನೀಡಿರುವಂಥ ಆದೇಶ ಸರಿ ಇಲ್ಲ ಅಂತೇಳಿ ಅದನ್ನು ತಿರಸ್ಕಾರ ಮಾಡುವಂಥ ಆದೇಶಗಳಿರುವಂಥದ್ದು. ಮತ್ತು ಮೂರನೇದಾಗಿ, ಅಥವಾ ರಾಜ್ಯಪಾಲರು ಕೊಟ್ಟಂಥ ಪ್ರಾಸಿಕ್ಯೂಷನಲ್ಲಿ ಒಂದಷ್ಟು ಸರಿಯಾದಂಥ ಕಾರಣಗಳನ್ನು ಉಲ್ಲೇಖವನ್ನು ಮಾಡಿಲ್ಲ, ವಿವರವಾದಂಥ ಆದೇಶವನ್ನು ಮಾಡಿಲ್ಲ, ಹಾಗಾಗಿ ರೀಕನ್ಸಿಡರ್ ಮಾಡಿ ಅಂತೇಳಿ ವಾಪಸ್ ಕಳಿಸ್ಲಿಕ್ಕೂ ಕೂಡ ಅವಕಾಶಗಳಿರುವಂಥದ್ದು. ಈ 3 ಅವಕಾಶಗಳಿದೆ. ಸೊ ಆ 3 ಅವಕಾಶಗಳಲ್ಲಿ ಯಾವ ಅವಕಾಶ ಅಂದರೆ ಯಾವ ರೀತಿಯಾದಂಥ ಆದೇಶವನ್ನು ನೀಡುತ್ತೆ ಹೈಕೋರ್ಟ್ ಅನ್ನುವಂಥದ್ದು ಕೂಡ ಪ್ರಮುಖವಾಗಿರುವಂಥದ್ದು. ಸೊ ಇನ್ನು ರಾಜ್ಯಪಾಲರ ಆದೇಶವನ್ನು ಎತ್ತಿ ಹಿಡಿದಿದ್ದೇ ಆದಲ್ಲಿ ತಕ್ಷಣಕ್ಕೆ ಅಂದರೆ ಈ ಸೆಷನ್ ಕೋರ್ಟ್ನಲ್ಲಿ ಏನು ಬಾಕಿ ಇದ್ದಾವೆ PCR, ಆ PCR ಆದೇಶ ಹೊರಗಡೆ ಬರ್ಬೋದು. ಆ ಸಂದರ್ಭದಲ್ಲಿ ಈ ಒಂದು ಪ್ರಾಸಿಕ್ಯೂಷನನ್ನು ಪರಿಗಣಿಸಿ ಸೆಷನ್ಸ್ ಕೋರ್ಟ್ CM ಸಿದ್ದರಾಮಯ್ಯ ಮತ್ತು ಅದು ಸಂಬಂಧಪಟ್ಟಂತೆ ಇನ್ನೂ ಹಲವು ಆರೋಪಿಗಳೇನಿದ್ದಾರೆ ಅವರ ವಿರುದ್ಧ FIR ಮಾಡಿ ಅಂತೇಳಿ ಒಂದು ಆದೇಶವನ್ನು ಮಾಡ್ಬೋದು. ಹಾಗಾಗಿ ಆ ಸಂದರ್ಭದಲ್ಲಿ ಮೈಸೂರಿನ ಲೋಕಾಯುಕ್ತ ಪೊಲೀಸರು CM ಸಿದ್ದರಾಮಯ್ಯ ಮತ್ತು ಇತರರ ವಿರುದ್ಧ ಒಂದು FIR ದಾಖಲು ಮಾಡ್ಕೊಳ್ತಾರೆ. FIR ದಾಖಲು ಮಾಡಿಕೊಂಡು ಅದಾದ ನಂತರ ಇನ್ವೆಸ್ಟಿಗೇಷನನ್ನು ಶುರು ಮಾಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಈ ದೂರುದಾರರು ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅಂದರೆ ಈ ಒಂದು ಜಮೀನು ನಿಂಗಾನಿಂದ ಹಿಡಿದು ದೇವರಾಜ್ ಮತ್ತು ಮಲ್ಲಿಕಾರ್ಜುನ ಸ್ವಾಮಿ, ಅದನಂತರ ಪಾರ್ವತಿ ಅವರಿಗೆ ಬಂದಂಥದ್ದಾಗಲಿ, ಅಥವಾ ಅದನ್ನು ಮೂಡಾಗೆ ಹ್ಯಾಂಡ್ ಓವರ್ ಮಾಡಿ 14 ಸೈಟ್ಗಳನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಏನೆಲ್ಲ ಪ್ರೊಸೀಜರ್ ಲ್ಯಾಪ್ಸ್ಗಳಾಗಿದೆ, ಇದರಲ್ಲಿ ಯಾರು ಒತ್ತಡವನ್ನು ಏರಿದ್ದಾರೆ, ಇದರಲ್ಲಿ ನಿಜಕ್ಕೂ ಸಿದ್ದರಾಮಯ್ಯ ಅವರ ಪಾತ್ರ ಇದೆಯಾ ಇಲ್ವಾ, ಇದೆಲ್ಲವೂ ಕೂಡ ಇನ್ವೆಸ್ಟಿಗೇಷನ್ ಮ್ಯಾಟರ್ ಆಗುತ್ತೆ. ಸೊ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಹೈಕೋರ್ಟ್ ಏನಾದರೂ ಅವರ ವಿರುದ್ಧದ ಆದೇಶವನ್ನು ಮಾಡಿದ್ದಲ್ಲಿ ಅದನ್ನು ಪ್ರಶ್ನೆ ಮಾಡಿಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಸೊ ಇನ್ನು ಒಂದು ವೇಳೆ ಏನಾದರೂ ರಾಜ್ಯಪಾಲರು
ಕೊಟ್ಟಂತಹ ಪ್ರಾಸಿಕ್ಯೂಷನ್ ಸರಿ ಇಲ್ಲ ಅಂತ ಹೇಳಿ ರದ್ದು ಮಾಡಿದ್ದೆ ಆದಲ್ಲಿ ದೂರುದಾರರು ಸುಪ್ರೀಂ ಕೋರ್ಟ್ ಮೆಟ್ಟಿಲಿರುವಂತಹ ಸಾಧ್ಯತೆಗಳಿದೆ. ಯಾಕೆಂದ್ರೆ ಅವರು ರಾಜ್ಯಪಾಲರಿಗೆ ಕೊಟ್ಟಂತ ದಾಖಲೆಗಳಾಗ್ಲಿ ಮತ್ತೆ ಈವರೆಗೆ Right. ಮಂಡಿಸಿದಂತಹ ಒಂದಷ್ಟು ವಾದಗಳಾಗ್ಲಿ ಎಲ್ಲವೂ ಕೂಡ ಇದೊಂದು ಸರಿಯಾದಂತಹ ಪ್ರಕರಣ ಇದೆ. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಡಿ ಅವ್ರನ್ನ ತನಿಖೆಗೆ ಒಳಪಡಿಸಬೇಕು, ಅವರ ವಿರುದ್ಧ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಸೂಕ್ತ ಕಾರಣ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಹಾಗಾಗಿ ಇವತ್ತಿನ ಆದೇಶ ಏನಾಗಿರುತ್ತೆ, ಸಿಎಂ ಅವರ ಭವಿಷ್ಯ ನಿಂತಿರುವಂತಹದ್ದು. ಪ್ರತಿಮಾ. ಎಸ್ ರಮೇಶ್, ಮತ್ತೆ ಸಂಪರ್ಕಿಸ್ತೀನಿ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡೆಯುವುದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.